ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡೋ ಥರ ಹೆಸರು ಬೇಳೆ ಅವಲಕ್ಕಿ ಹಾಕಿ ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯ ಕೂಡ ಹೆಸರು ಬೇಳೆ ತುಂಬಾ ಒಳ್ಳೆಯದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಹಬ್ಬದ ಟೈಮಲ್ಲೆಲ್ಲ ಬೇರೆ ಟೈಮಲ್ಲಿ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಮತ್ತು ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು 1/4 ಕಪ್ ಆಗೋಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ದಪ್ಪ ಅವಲಕ್ಕಿನ ಚೆನ್ನಾಗಿ ಒಂದು 2 ಸರಿ ತೊಳ್ಕೊಬೇಕಾಗುತ್ತೆ. ಇದನ್ನು ನೀರಲ್ಲಿ ನೆನೆಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ರಿಂದ 3 ಸರಿ ತೊಳೆದ್ಬಿಟ್ಟು ಹಾಗೆ ಇದನ್ನು ಬೌಲಲ್ಲಿ ಬಿಟ್ಬಿಟ್ರೆ ಅದೇ ಸಾಫ್ಟಾಗಿ ಮಾಮೂಲಿ ದಪ್ಪಕ್ಕಾಗುತ್ತೆ, ಅಂದರೆ ಅಳ್ಕೊಳ್ಳುತ್ತೆ ಇದು ಚೆನ್ನಾಗಿ. ಜಸ್ಟ್ ಇವಾಗ ಇದನ್ನು ಒಂದು 2 ರಿಂದ 3 ಸರಿ ತೊಳೆದೆ ಅದನ್ನ ಹಾಗೆ ಬಿಡ್ತೀನಿ. ಮತ್ತು ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇಲ್ಲಿ 1/2 ಕಪ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಸೊ ನಾನು ತೊಗೊಂಡಿರೋ ಕಪ್ಪಲ್ಲಿ ಬಂದ್ಬಿಟ್ಟು 100 ಗ್ರಾಮ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ನೀವು ಕಪ್ಪಲ್ಲಿ ತಂದರೆ ಯಾವುದಾದ್ರು ತೊಗೋಬೋದು, ಲೋಟ ಬಟ್ಲೆ ಯಾವುದಾದ್ರು ತೊಗೋಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷವರೆಗೂ ಚೆನ್ನಾಗಿ ಬೇಳೆ ಕಲರು ಚೇಂಜ್ ಆಗಬೇಕು, ಘಮನೂ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಹೆಸರು ಬೇಳೆನ ಉರಿಯೋದ್ರಿಂದ ಪಾಯಸ ಚೆನ್ನಾಗಿರುತ್ತೆ ಮತ್ತು ಬೇಳೆ ನಮಗೆ ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತೆ, ಅದಕ್ಕೋಸ್ಕರನೇ ಉರಿಯೋದು. ಸೊ ನೀವು ಹುರಿದಿಲ್ಲ ಅಂದರೆ ನಾರ್ಮಲ್ ಬೇಳೆ ಗಂಜಿ ಥರ ಆಗಿಬಿಡುತ್ತೆ, ಅದಕ್ಕೆ ಉರಿಯೋದು. ಇವಾಗ ನಾನು ಹುರಿದಿರೋಂಥ ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಮುಂಚೆನೇ ಒಂದು 3 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು 3 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ನಿಮಗೆ ಲಿಕ್ವಿಡ್ ಥರ ಪಾಯಸ ಬೇಕು ಅಂದರೆ ಇನ್ನೂ ಒಂಚೂರು ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ಇವಾಗ ಇದನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ವಿಸಿಲ್ ಬಿಡಿ. ನಾನೊಂದು 3 ವಿಸಿಲ್ ಬಿಡ್ತೀನಿ. ಸೊ ಇವಾಗ 3 ವಿಸಿಲ್ ಬಿಟ್ಟಾದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ತುಂಬಾ ಸಾಫ್ಟಾಗೂ ಬೆಂದಿರುತ್ತೆ, ಅದೇ ಥರ ತುಂಬ ತೆಳ್ಳಗೂ ಆಗಿರಲ್ಲ, ಬೇಳೆ ಥರ ಇರುತ್ತೆ. ನಮಗೆ ತಿನ್ನೋವಾಗ ಫೀಲ್ ಗೊತ್ತಾಗುತ್ತೆ. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ ಬೇಯಿಸಿರೋಂಥ ಬೇಳೆನ ಇವಾಗ ಹುರಿದಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಡು ಜಸ್ಟ್ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡೋದು. ಇದು ತುಂಬಾ ಸೂಪರಾಗಿರುತ್ತೆ. ಇಲ್ಲಿ ನಾನು ದಪ್ಪ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ಒಂದು 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಆಗುತ್ತೆ ತೊಗೋಬೋದು. ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೊತೀರೋ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲ ತೊಗೊಳ್ಳಿ, ತುರಿದಿರೋಂಥ ಬೆಲ್ಲ, ಅಥವಾ ಪೌಡರ್ ಬೆಲ್ಲ ಇದ್ದರೆ ಅದು ಕೂಡ ತೊಗೋಬೋದು. ನೋಡ್ತಾ ಇರ್ಬೋದು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಚೆನ್ನಾಗಿ ಸಾಫ್ಟಾಗಿ ಉದುರುದ್ರಾಗಿ ಬಂದಿದೆ. ಸೊ ನಿಮ್ಮ ಹತ್ರ ಬೈ ಚಾನ್ಸ್ ದಪ್ಪ ಅವಲಕ್ಕಿ ಇಲ್ಲಾಂದರೆ ತೆಳು ಅವಲಕ್ಕಿ ಕೂಡ ನೀವು ಹಾಕ್ಕೊಬೋದು. ಇವಾಗ ಇದನ್ನು ಹಾಕಿದ ಮೇಲೆ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಬೆಲ್ಲನೂ ಕರಗುತ್ತೆ. ಸೊ ಇನ್ನೊಂದು ಡಾರ್ಕ್ ಬೆಲ್ಲ ಇದ್ದರೆ ನೀವು ಬೇಕಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಅನ್ನೋ ಡೌಟ್ ಇರುತ್ತೆ, ಅಂಥವ್ರು ಬೇಕಂದರೆ ಬೆಲ್ಲನ ಕರಗಿಸ್ಬಿಟ್ಟು ಹಾಕೋಬೋದು. ನಾನು ತೊಗೊಂಡಿರೋಂಥ ಬೆಲ್ಲದಲ್ಲಿ ಯಾವುದೇ ರೀತಿ ಆ ಥರ ಎಲ್ಲ ಚೆನ್ನಾಗಿದೆ. ಸೊ ದಪ್ಪಕ್ಕೆ ಬರುತ್ತಲ್ಲ 1 kg ಉಂಡೆ ಬೆಲ್ಲ, ಅದನ್ನು ನಾನು ಯೂಸ್ ಮಾಡಿರೋದು. ಇವಾಗ ಇದು ಚೆನ್ನಾಗಿ ಕುದಿಯೋವಾಗ ಮತ್ತೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಇದ್ದರೆ ಯಾವುದಾದ್ರೂ ಹಾಕ್ಕೋಬೋದು. ಹಸಿ ತೆಂಗಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಗೋಡಂಬಿ ಬಾದಾಮಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ನಿಮಗೆ ಹಬ್ಬಕ್ಕೆ ಬೇಕಾಗಿರೋ ಥರ ಎಲ್ಲ ಥರ ರೆಸಿಪಿ ನಮ್ಮ ಚಾನಲಲ್ಲಿದೆ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಹೊಸದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲ ಥರ ರೆಸಿಪಿನೂ ಒಂದೇ ಚಾನಲಲ್ಲಿ ಸಿಗುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಹೊಸದಾಗಿ ನೋಡೋರಿಗೆ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಲೈಕ್ ಮಾಡಿ. ಲೈಕ್ ಮಾಡಿದಷ್ಟು ನಂಗೆ ತುಂಬಾ ಒಂದು ಮೋಟಿವೇಟ್ ಆಗುತ್ತೆ. ಇವಾಗ ಫ್ರೈ ಮಾಡಿರೋ ಅಂಥ ಗೋಡಂಬಿ ಬಾದಾಮಿ ಮತ್ತು ಇದನ್ನು ತೆಂಗಿನಕಾಯಿ ಮಾಡಿದ್ನಲ್ಲ ಅದನ್ನು ಹಾಕಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಒಂದು 30 ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು, ಹೆಸರು ಬೇಳೆ ಅವಲಕ್ಕಿ ಪಾಯಸ ರೆಡಿ ಆಗುತ್ತೆ. ಹಬ್ಬದ ಟೈಮಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಅಥವಾ ಮನೇಲಿ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸಿದಾಗ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಬೇರೆ ಅವಲಕ್ಕಿ, ಬೆಲ್ಲ ಮತ್ತು ಹೆಸರುಬೇಳೆ 3 ಐಟಮ್ ಮೇಯ್ನ್ ಐಟಮ್ ಇಟ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಖಂಡಿತ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ. ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಈಗಲೇ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.